ದಿಶಾ 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 ಅಳಿಯಂದ್ರೆ ಯಾರನ್ನ ಹುಡುಕ್ತಾ ಇದ್ದೀರಾ? ದೀಪ ಅವ್ರು ದಿಶಾ ಅವ್ರು ನೋಡುತ್ತದೆ. ಅಳಿಯಂದ್ರೆ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದೀಪು ನನ್ನ ಮಗಳೇ, ಆದರೆ ಅವಳು ಈಗ ಇಲ್ಲಿಲ್ಲ. ನೀವು ದಿಶಾನ ಮದುವೆ ಆಗ್ತೀನಿ ಅಂದಾಗ ನಿಮ್ಮ ಮನೆ ಮುಂದೆ ಬಂದು ದಿಶಾನ ಮದುವೆ ಆಗಬಾರ್ದು ಅಂತ ಗಲಾಟೆ ಮಾಡಿದವಳು ನಾನು. ಆಮೇಲೆ ದಿಶಾ ಒಳ್ಳೆ ಹುಡುಗಿ ಅಂತ ಗೊತ್ತಾಯಿತು. ಮತ್ತೆ ನಿಮ್ಮ ಹತ್ರ ಬಂದು ದಿಶಾನ ಮದುವೆ ಆಗಿ ಅಂತ ಕೇಳ್ಕೊಂಡವಳು ನಾನೇ. ದಿಶಾ ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದಾಳೆ. ಹಳೇದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಅವಳ ಜೊತೆ ಚೆನ್ನಾಗಿರೋದು ನೋಡಿ ನಮಗೂ ಅದೇ ಸಂತೋಷ. ಅತ್ತೆ ಏನು ಹೇಳ್ತಿದ್ದೀರಾ? ದೀಪ ಅವ್ರನ್ನ ಮರೆತು ದಿಶಾ ಅವ್ರ ಜೊತೆ ಚೆನ್ನಾಗಿರೋಕ್ಕಾಗತ್ತಾ? ಚಚೆ, ದೀಪನ ಮರೀರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದೀಪಗೋಸ್ಕರ ಜೊತೆಲಿರೋ ದಿಶಾಗೆ ಬೇಜಾರು ಮಾಡೋದು ಎಷ್ಟು ಸರಿ ಹೇಳಿ? ಇಲ್ಲದೇ ಇರೋರ್ಗೋಸ್ಕರ ತಲೆ ಕೆಡಿಸ್ಕೊಂಡು ಜೊತೆಲಿರೋರ್ನ ಕಡೆಗೆಣಿಸೋದ್ರಲ್ಲಿ ಅರ್ಥನೇ ಇಲ್ಲ. ಬದುಕು ನಿಂತ ನೀರಾಗಬಾರ್ದು, ಹರಿಯೋ ನೀರಾಗಬೇಕು. ಈ ಪಯಣದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನು ಎದುರಿಸ್ಬೇಕು ಅಳಿಯಂದ್ರೆ. ಈಗ ನೀವು ದಿಶಾ ಜೊತೆ ಯಾವುದೇ ಗೊಂದಲಗಳಿಲ್ಲದೆ ಜೀವನ ನಡೆಸೋದೇ ಸರಿ. ಊಟಕ್ಕೆ ಬನ್ನಿ, ದಿಶಾನೇ ಊಟ ಬಡಿಸ್ತಾಳೆ.